ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕೂದಲು ನಮ್ಮ ತಲೆಯಿಂದ ಜಾಸ್ತಿ ಉದುರ್ತಾ ಇದೆ. ನಮ್ಮ ತಲೆ ಬೋರ್ ತಲೆ ಆಗ್ತಾ ಇದೆ. ಕೂದಲು ಜಾಸ್ತಿ ಯಾಕೆ ಉದುರ್ತಾ ಇದೆ? ಕಾರಣ ಏನು? ನಾವು ಬಳಸ್ತಾ ಇರುವಂಥ ಶಾಂಪೂನ ಅಥವಾ ನಾವು ತಿಂತಾ ಇರುವಂಥ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದೆಯಾ, ಅಥವಾ ಇನ್ನೇನು ಪ್ರಾಬ್ಲಮ್ ಇದೆ, ಅಥವಾ ಜೀವನ ಶೈಲಿ ಏನಾದರೂ ಬದಲಾವಣೆ ಆಗಿದೆಯಾ? ಸ್ನೇಹಿತರೆ, ಇದಕ್ಕೆಲ್ಲ ಅಂದರೆ ಕೂದಲ ಉದುರುವಿಕೆ, ಹೇರ್ ಫಾಲ್ ಅಂತ ಏನು ಕರಿತೀವಿ, ಕೂದಲು ಏನು ಉದುರ್ತಾ ಇದೆ ಅದನ್ನು ಸ್ಟಾಪ್ ಮಾಡಬೇಕಂದ್ರೆ, ನಮ್ಮ ಕೂದಲು ಉದುರದ ಹಾಗೆ ಕಾಪಾಡ್ಕೊಬೇಕಂದ್ರೆ ಮನೆಯಲ್ಲಿಯೇ ಇದೆ ಇದಕ್ಕೆ ಸೂಕ್ತವಾದ ಮದ್ದು ಸ್ನೇಹಿತರೆ. ಕೆಲವರು ಅಂಗಡಿಗಳಲ್ಲಿ ಅಥವಾ ಹಾಸ್ಪಿಟ್ಲ್ಗಳಲ್ಲಿ ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡ್ತೇವೆ, ಆದರೆ ಅದರಿಂದ ರಿಸಲ್ಟು ಸಿಗೋದೇ ಇಲ್ಲ. ಆದರೆ ಇಲ್ಲಿದೆ ಇದಕ್ಕೆ ಸೂಕ್ತವಾದ ಪರಿಹಾರ. ಬನ್ನಿ ಸ್ನೇಹಿತರೆ, ಈ ಒಂದು ಔಷಧಿ ಅಂತ ಏನು ಕರಿತೀವಿ ಅಥವಾ ಅಡುಗೆ ಮನೆಯಲ್ಲಿರುವಂಥ ವಸ್ತುಗೆ ನಾವು ಹೆಚ್ಚು ಹಣ ಕೊಡುವಂಥ ಅಗತ್ಯನೇ ಇಲ್ಲ ಸ್ನೇಹಿತರೆ. ನಿಮ್ಮ ಅಡುಗೆಯ ಮನೆಯಲ್ಲಿಯೇ ಇದೆ ನಿಮ್ಮ ಕೂದಲ ಉದುರುವಿಕೆ ಸಮಸ್ಯೆಗೆ ಪರಿಹಾರ ಸ್ನೇಹಿತರೆ. ಮೆಂತ್ಯ ಕಾಳು ಸ್ನೇಹಿತರೆ, ಈ ಮೆಂತ್ಯ ನಾವು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ. ಯಾಕೆಂದರೆ ಅದಕ್ಕೆಲ್ಲ ಔಷಧಿ ಹೊಡೆದಿರ್ತಾರೆ. ಅದಕ್ಕೋಸ್ಕರ ಒಂದು 5-10 ನಿಮಿಷಗಳ ಕಾಲ ನೆನೆಸಿ ಆ ನೀರನ್ನು ಚೆಲ್ಲಬೇಕಾಗುತ್ತೆ. ಈ ಮೆಂತ್ಯ ಕಾಳನ್ನು ರಾತ್ರಿ ಪೂರ ನೀರಿನಲ್ಲಿ ನೆನೆಸ್ಬೇಕು. ನಾವು ನೀರಲ್ಲಿ ನೆನೆಸ್ಬೇಕು ಒಂದು ರಾತ್ರಿ. ನಂತರ ಮಾರನೇ ದಿನಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಇಡಬೇಕು. ನಂತರ ಮಾರನೇ ದಿನಕ್ಕೆ ಅಂದರೆ ದಿನದ 24 ಗಂಟೆ ಒಳಗೆ ಈ ರೀತಿ ಮೊಳಕೆ ಬರುತ್ತೆ ಸ್ನೇಹಿತರೆ. ಈ ಮೊಳಕೆಯ ಕಾಳುಗಳನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ಕೂದಲು ಉದುರುವಿಕೆಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಈ ವಿಶೇಷವಾಗಿ ಮೊಳಕೆಯೊಡೆದ ಮೆಂತ್ಯ ಕಾಳು ಸೇವನೆ ಕೂದಲ ಉದುರುವಿಕೆಯನ್ನು ನಿಯಂತ್ರಿಸೋದಕ್ಕೆ ಮತ್ತು ಹೊಸ ಕೂದಲು ಬೆಳವಣಿಗೆಗೆ ಇದು ಉತ್ತೇಜನ ಮಾಡುತ್ತೆ, ಸಹಾಯ ಮಾಡುತ್ತೆ. ಮೊಳಕೆ ಬಂದಂಥ ಈ ಮೆಂತ್ಯ ಕಾಳಿನಲ್ಲಿ ಪೋಷಕಾಂಶಗಳು ಆಗರ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಕೂದಲಿನ ಬೆಳವಣಿಗೆಗೆ, ಆರೋಗ್ಯಕ್ಕೆ, ಹೊಸ ಕೂದಲು ಬೆಳೆಯೋದಕ್ಕೆ ಈ ಮೆಂತ್ಯ ಕಾಳು ಅಂದರೆ ಮೊಳಕೆ ಕಟ್ಟಿದ ಮೆಂತ್ಯ ಕಾಳು ನಮಗೆ ಹೆಲ್ಪನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಕೂದಲ ಉದುರುವಿಕೆಯಿಂದ ಯಾರು ಬಳಲ್ತಾ ಇದ್ದಾರೆ ನಿಯಮಿತವಾಗಿ ಮೆಂತ್ಯ ಕಾಳನ್ನು ಆಹಾರದಲ್ಲಿ ಸೇರಿಸ್ಕೊಳ್ಬೋದು. ಮೆಂತ್ಯವನ್ನು ನೆನೆಸಿ ಮೊಳಕೆಯೊಡೆಸಿ ತಿನ್ನುವುದರಿಂದನೂ ಅಲ್ಲಿರುವಂಥ ಪೋಷಕಾಂಶಗಳು ಬೋಳು ತಲೆಯ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಮೊಳಕೆಯೊಡೆದ ಮೆಂತ್ಯ ಕಾಳು ಸೇವನೆಯಿಂದ ನಿಮ್ಮ ಕೂದಲಿನ ಬೇರುಗಳಿಗೆ ಸಹಾಯ ಮಾಡುತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೊಳಕೆಯೊಡೆದ ಮೆಂತ್ಯವನ್ನು ತಿನ್ನೋದಕ್ಕೆ ಇಷ್ಟಪಡುವವರು ಸ್ವಲ್ಪ ಒಣಹಣ್ಣುಗಳನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ನಿಂಬೆ ರಸ, ಕ್ಯಾರೆಟು, ಸೌತೆಕಾಯಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿಕರವಾದಂತಹ ಸಲಾಡನ್ನು ಮಾಡಿಕೊಂಡು ತಿನ್ನಬಹುದು. ಇದು ಮಕ್ಕಳು, ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಚಿಕ್ಕ ವಯಸ್ಸಿನಿಂದ ಹಿಡಿದು ಎಲ್ಲ ದೊಡ್ಡ ವಯಸ್ಸಿನವರೆಗೂ ಈ ರೀತಿಯಲ್ಲಿ ಮಾಡಿಕೊಂಡು ರುಚಿಕರವಾಗಿ ತಿನ್ನೋದ್ರಿಂದ ನಮ್ಮ ಬೋಳು ತಲೆ ಅಥವಾ ಕೂದಲು ಉದುರುವ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ಇದನ್ನು ಎಲ್ಲರೂ ಸಹ ಬಳಸ್ಬೋದು. ಆದರೆ ಒಂದು ವಿಶೇಷತೆ ಏನು ಅಂತಂದರೆ, ವಾರಕ್ಕೆ 2 ಬಾರಿ ಮಾತ್ರ ಈ ಮೊಳಕೆಯೊಡೆದ ಮೆಂತ್ಯ ಕಾಳನ್ನು ತಿನ್ನಬೇಕು. 2 ಬಾರಿಗಿಂತ, ಒಂದು ವಾರಕ್ಕೆ 2 ಬಾರಿಗಿಂತ ಹೆಚ್ಚಿಗೆ ಸೇವನೆ ಮಾಡಿದ್ದೆ ಆದರೆ ಸ್ವಲ್ಪ ಮಲಬದ್ಧತೆ ಆಯಿತಾ, ಈ ಥರ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಬೋದು. ಆದ್ದರಿಂದ ವಾರಕ್ಕೆ 2 ಬಾರಿ ತಿನ್ನಿ, ನಿಮ್ಮ ಕೂದಲ ಉದುರುವಿಕೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವಿಧಾನವನ್ನು ನೀವೆಲ್ಲರೂ ಫಾಲೋ ಅಪ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿ ಸುಮ್ಮನೆ ಆದರೆ ಪ್ರಯೋಜನ ಇಲ್ಲ. ಇದನ್ನು ಮೊಳಕೆ ಕಟ್ಟಿ ತಿನ್ನಿ ಸ್ನೇಹಿತರೆ, ಆಗ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಈ ಮೆಂತ್ಯ ಕಾಳನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಆಲೋವೆರಾ ಅದನ್ನು ಸಹ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ. ಈ ಮೊಳಕೆ ಕಟ್ಟಿದ ಕಾಳು ಮತ್ತು ಆಲೋವೆರಾ ಎರಡನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ತಲೆಗೆ ಅರ್ಧ ಗಂಟೆ ಹಚ್ಚಿ, ಇದರಿಂದನೂ ಪ್ರಯೋಜನ ಆಗುತ್ತೆ ಸ್ನೇಹಿತರೆ.
ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.